ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ? ಇವತ್ತು ಇಂಡಿಯನ್ ಆಲ್ಮಂಡ್ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇಂಡಿಯನ್ ಆಲ್ಮಂಡ್ ಟ್ರೀ ಏನಂದರೆ ಸ್ನೇಹಿತರೆ, ನೋಡಿ ಒಂದು ಸಣ್ಣ ಮೆಸೇಜ್. ಆ ಮೆಸೇಜ್ ಹೇಳ್ಬಿಟ್ಟು ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಭಾಷೆನ ಇಟ್ಕೊಂಡು ಯಾರೂ ಜಗಳ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇವಾಗ ನೋಡಿ, ಭಾಷೆನ ಇಟ್ಕೊಂಡು ಎಲ್ಲಿ ನೋಡಿದ್ರು ಜಗಳ ಆಗ್ತಾಯಿದೆ. ನಾವೆಲ್ಲ ಇಂಡಿಯನ್ಸ್ ಸ್ನೇಹಿತರೆ. ಒಬ್ರಿಗೊಬ್ಬರು ಸಮಾಧಾನದಿಂದ ಇರಿ, ಆಮೇಲೆ ನೆಮ್ಮದಿ ಹಾಳಾಗ್ಬಿಡುತ್ತೆ ಸ್ನೇಹಿತರೆ. ಇದರಿಂದ ಒಬ್ರಿಗೊಬ್ಬರು ನೆಮ್ಮದಿ ಹಾಳಾಗುತ್ತೆ. ಇವಾಗ ಯಾವ್ಯಾವ ದೇಶದಲ್ಲಿ ಇರ್ತೀರೋ, ಯಾವ್ಯಾವ ಊರಿನಲ್ಲಿ ಇರ್ತೀರೋ ಆ ಭಾಷೆನ ನೀವು ಕಲ್ತ್ಕೊಳ್ಳಿ, ಏನೂ ತಪ್ಪಿಲ್ಲ. ಎಲ್ಲ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋದ್ರಿಂದ ಏನೂ ತಪ್ಪಿಲ್ಲ ಸ್ನೇಹಿತರೆ. ಈ ಲ್ಯಾಂಗ್ವೇಜೇ ನಾವು ಮಾತಾಡಬೇಕು, ಆ ಲ್ಯಾಂಗ್ವೇಜೇ ಮಾತಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಎಲ್ಲ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ, ಅದು ನಿಮಗೂ ಯೂಸ್ಫುಲ್ ಆಗುತ್ತೆ, ನಾಲೆಜ್ ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ? ಆಮೇಲೆ ನೋಡಿ, ಇವಾಗ ಯಾವ ಸ್ಥಿತಿಯಲ್ಲಿ ಇದೀರಂದರೆ, ಇವತ್ತಿರೋರು ನಾಳೆ ಇರೋದಿಲ್ಲ ಸ್ನೇಹಿತರೆ. ಒಬ್ರಿಗೊಬ್ರು ನಾವು ಸಪೋರ್ಟಾಗಿರಬೇಕು. ಒಬ್ರೊಬ್ಬರು ಸಹೋದರ ಸಹೋದರಿಯಂಗೆ ಒಬ್ಬರೊಬ್ಬರು ಪ್ರೀತಿಯಿಂದ ಪ್ರೀತಿನೇ ಶಾಶ್ವತ ಸ್ನೇಹಿತರೆ. ಪ್ರೀತಿ ಇಲ್ಲಾಂದರೆ ಮನುಷ್ಯರು ಬದುಕಿದ್ದು ವೇಸ್ಟು ಅಲ್ವಾ ಸ್ನೇಹಿತರೆ? ಆದ್ದರಿಂದ ಇವತ್ತಿರೋರು ನಾಳೆ ಇರೋದಿಲ್ಲ. ಬೆಳಿಗ್ಗೆ ಇದು ನೋಡಿ, ನೈಟ್ ಇರೋರು ಬೆಳಿಗ್ಗೆ ಇರೋದಿಲ್ಲ ಸ್ನೇಹಿತರೆ. ನೋಡಿ, ಬೆಳಿಗ್ಗೆ ಒಂದು ಡೈಲಾಗ್ ಹೊಡಿತೀನಿ ನಿಮಗೆ. ಬೆಳಿಗ್ಗೆ ಎದ್ದರೆ ಕಾಫಿ, ಹೇಳ್ದಿದ್ರೆ ಹಾಳು ಅಲ್ವಾ ಸ್ನೇಹಿತರೆ? ಆ ಥರ ಇದೆ ಸ್ಥಿತಿ. ಇದರಲ್ಲಿ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಏನಕ್ಕೆ ಸ್ನೇಹಿತರೆ? ಒಬ್ರೊಬ್ರಿಗೆ ಹ್ಯಾಪಿಯಾಗಿರಿ, ನೆಮ್ಮದಿಯಾಗಿರಿ. ಓಕೆನಾ ಸ್ನೇಹಿತರೆ? ಆಮೇಲೆ ಈ ಗಿಡದ ಬಗ್ಗೆ ನಿಮಗೆ, ಈ ಮರದ ಬಗ್ಗೆ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇದರ ಬೊಟಾನಿಕಲ್ ನೇಮ್ ಟರ್ಮಿನೇಲಿಯಾ ಕ್ಯಾಟಪ ಅಂತ ಸ್ನೇಹಿತರೆ. ಇದರ ನೇಟಿವ್ ಏಷ್ಯಾ, ಆಫ್ರಿಕಾ, ಸೌತ್ ಆಸ್ಟ್ರೇಲಿಯಾ ಸ್ನೇಹಿತರೆ. ನಮ್ಮ ನೋಡಿ, ಇದು ಹೊರದೇಶದಲ್ಲಿ ಇದ್ರೂ ಇಲ್ಲಿ ಕೂಡ ಇದೆ ಸ್ನೇಹಿತರೆ. ಇದು ನಮ್ಮ ಭಾರತೀಯ ಉಪಖಂಡಗಳಲ್ಲಿ ಇದು ಬೆಳೆಯುತ್ತೆ ಸ್ನೇಹಿತರೆ. ನೋಡಿ, ರೋಡಲ್ಲಿ ನೋಡಿರ್ತೀರ ನೀವು, ನೆರಳಿಗೋಸ್ಕರ ಹಾಕಿರ್ತಾರೆ. ಆಮೇಲೆ ನೋಡಿ, ಶೋಗೋಸ್ಕರ ಕೂಡ ಹಾಕಿರ್ತಾರೆ. ಆದರೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಇದು ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಇದರಲ್ಲಿ. ನೋಡಿ ಸ್ನೇಹಿತರೆ, ಇಂಡಿಯನ್ ಆಲ್ಮಂಡ್ ಅಂದರೆ ನೋಡಿ, ಅದರಲ್ಲಿ ಅದು ಹಣ್ಣು ಆದಮೇಲೆ ಇವಾಗ ಕಾಯಿ ಆಗಿರುತ್ತೆ ಸ್ನೇಹಿತರೆ. ಅದು ಹಣ್ಣು ಆದಮೇಲೆ ಒಳಗಡೆ ಸೇಮ್ ನೀವು ಇದು ಬಾದಾಮಿ ಬೀಜ ಇರುತ್ತೆ ನೋಡಿ ಸ್ನೇಹಿತರೆ, ಅದೇ ಥರ ಇರುತ್ತೆ. ಅದು ಹಣ್ಣು ಅಷ್ಟು ಬೆನಿಫಿಟ್ಸು ಸ್ನೇಹಿತರೆ. ಏನು ಹೆಲ್ತ್ ಬೆನಿಫಿಟ್ಸು ಅಷ್ಟು ಇದೆ ಅದರಲ್ಲಿ. ನೋಡಿ, ಪೊಟ್ಯಾಷಿಯಮು, ಆಮೇಲೆ ನೋಡಿ ವಿಟಮಿನ್ ಇ ಕೂಡ ಇದೆ ಇದರಲ್ಲಿ. ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಇದೆ ಸ್ನೇಹಿತರೆ. ಇದರಲ್ಲಿ ನೋಡಿ, ಈ ಹಣ್ಣು ತಿನ್ನೋದ್ರಿಂದ ಎಷ್ಟು ರೋಗ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ ಪೇಷಂಟ್ಗಳು, ಶುಗರ್ ಪೇಷಂಟ್ಗೆ, ಆಮೇಲೆ ಬಾಣಂತಿಯರು, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಮಕ್ಕಳು ಮೆದುಳಿನ ಬೆಳವಣಿಗೆ ಕೂಡ ಇದು ಹಣ್ಣು ತಿನ್ಬೋದು ಸ್ನೇಹಿತರೆ. ಇದು ಕಾಯಲ್ಲಿ ತಿನ್ನೋಕ್ಕಾಗಲ್ಲ. ಇದು ಹಣ್ಣಾದಮೇಲೆ ರೆಡ್ ಕಲರ್ ಆಗುತ್ತೆ. ಅದು ಒಡೆದ ಮೇಲೆ ಒಳಗಡೆ ಒಂದು ಬೀಜ ಥರ ಇರುತ್ತೆ, ಸೇಮ್ ಬಾದಾಮಿ ಬೀಜ ಥರ. ಅದು ತಿನ್ನೋದ್ರಿಂದ ಇಷ್ಟು ಹೆಲ್ತ್ ಬೆನಿಫಿಟ್ಸ್. ಆಮೇಲೆ ತೂಕ ಕಡಿಮೆ ಆಗೋಕ್ಕೆ ಕೂಡ ಇದು ತಿಂತಾರೆ, ತುಂಬ ದಪ್ಪ ಇರ್ತಾರಲ್ಲ ಅವರು. ಅದೇ ಇದು ಅತಿಯಾಗಿ ತಿನ್ನಬಾರ್ದು ಸ್ನೇಹಿತರೆ, 1-2 ಆ ಥರ ಇರುತ್ತೆ ಸ್ನೇಹಿತರೆ. ನೋಡಿ, ಇದು ಉಪ್ಪು ನೀರಲ್ಲಿ ಕೂಡ, ಯಾಕಂದರೆ ಬೀಚ್ ಕಡೆ ಕೂಡ ಇರುತ್ತೆ. ಇದ್ರ ನೋಡಿ ಇನ್ನೊಂದು ಹೆಸರುಗಳು ಕೂಡ ಇದೆ ಸ್ನೇಹಿತರೆ ಇದಕ್ಕೆ. ನೋಡಿ, ಬೀಚ್ ಬಾದಾಮಿ ಅಂತ ಕರೀತಾರೆ, ಆಮೇಲೆ ಇಂಡಿಯನ್ ಬಾದಾಮಿ, ಆಮೇಲೆ ಜಂಗ್ಲಿ ಬಾದಾಮಿ ಅಂತ ಕರೀತಾರೆ. ಉಪ್ಪು ನೀರಲ್ಲಿ ಇದು ಅಧಿಕವಾಗಿ ಬೆಳೆಯುತ್ತೆ. ಆಮೇಲೆ ಇದ್ರ ನೋಡಿ, ಇದು ಆಕ್ವೇರಿಯಂ ಕೂಡ ಯೂಸ್ ಮಾಡ್ತಾರೆ. ಇದ್ರದ್ದು ಎಲೆಯಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಎಲೆಯಲ್ಲಿ ಕೂಡ ನೋಡಿ, ಚರ್ಮ ರೋಗಕ್ಕೆ ಯೂಸ್ ಮಾಡ್ತಾರೆ, ಆಮೇಲೆ ಅಲರ್ಜಿ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅಕ್ವೇರಿಯಮ್ಗೆ ಫಿಶ್ ಟ್ಯಾಂಕ್ ಕೂಡ ಇದು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದ್ರದ್ದು ಎಳೆದು ಫಿಶ್ ಟ್ಯಾಂಕ್ಗೂ ಯೂಸ್ ಮಾಡ್ತಾರೆ. ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಇಷ್ಟು ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಇದರ ಹಣ್ಣಲ್ಲಿ. ಇದ್ರದ್ದು ನೀವು ಕಟ್ಟಿಂಗ್ ಕೂಡ, ನೀವು ರೋಡಲ್ಲಿ ಎಲ್ಲಾದರೂ ಹೋದರೆ ಕಟ್ಟಿಂಗ್ ಕೂಡ ತಂದು ಇಡ್ಬೋದು ಸ್ನೇಹಿತರೆ. ಕಟ್ಟಿಂಗ್ಗಳು ಬರುತ್ತೆ. ಇಲ್ದಿದ್ರೆ ನೀವು ನರ್ಸರಿಗಳಲ್ಲಿ ಇದು ಸಿಗುತ್ತೆ ನಿಮಗೆ. ಮೆಡಿಸಿನಲ್ ಪ್ಲ್ಯಾಂಟ್ಗಳು ಸೇಲ್ ಮಾಡ್ತಾರಲ್ಲ, ಆ ನರ್ಸರಿಗಳಲ್ಲೂ ಇದು ಸಿಗುತ್ತೆ. ನೀವು ತೊಗೊಂಬಂದು ಇಟ್ಕೊಬೋದು. ಇದು ಚಿಕ್ಕದ್ರಲ್ಲಿ ಇಟ್ಟರೆ ಇಷ್ಟು ದೊಡ್ಡ ಮರವಾಗಿ ಇದು ನೆರಳು ಕೂಡ ಯೂಸ್ ಆಗುತ್ತೆ ನಿಮಗೆ. ಈ ಥರ ಕಾಯಿ ಕೂಡ ನೀವು ತಿನ್ನೋ ಕೂಡ ಯೂಸ್ ಮಾಡ್ಕೊಬೋದು. ಎರಡಿಗೂ ಯೂಸ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಸ್ನೇಹಿತರೆ? ಟೇಕ್ ಕೇರ್, ಬಾಯ್ ಸ್ನೇಹಿತರೆ.